ರೈತರ ಬಗ್ಗೆ ಎಲ್ಲ ರಾಜಕಾರಣಿಗಳು ಎಲ್ಲ ಲೀಡರ್ಗಳು ಮಾತಾಡ್ತಾರೆ. ಇದೇ ಸಿದ್ದರಾಮಯ್ಯ ಬಂದಾಗ 3 ಸತಿಯ ಇದೇ ಹೊಸ ಮಿನಿಸ್ಟ್ರು ಜೊತೆಲೆ ಕರ್ಕೊಂಡು ಕೂಡಿಸಿದ್ರು, ಒಂದು ಅಪ್ಲೈ ಆಗಿಲ್ಲ. ಯಾಕಂದ್ರೆ ಸತಿ ಈ ಸತಿಕ್ಕಿಂತ ಜಾಸ್ತಿ ಇತ್ತು ಜ್ವಾಳ ಬೆಳೆ ಸುಳಿ ರೋಗ, ಸತಿ ಇದಕ್ಕಿಂತ ಜಾಸ್ತಿ ಇತ್ತು. ಆದ್ರೆ ಇವತ್ತು ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ನಾವು ತರಬೇಕು ಅಂತ ಸುಮ್ಮನೆ ಹೋಗ್ತಾ ಇದಾರೋ ಹೊಲಕ್ಕೆ, ನಿಜಕ್ಕೂ ತರಿಸ್ತಾರೋ ಏನು ಅಂತಲೂ ಗೊತ್ತಿಲ್ಲ. ಯಾಕಂದ್ರೆ ಒಂದ್ಸತಿ ನಾವು ಗಲಾಟೆ ಮಾಡಿದಾಗ ಜಿಲ್ಲಾ ಪಂಚಾಯತಿಲಿ ಸ್ನೇಹಿತರಿಗೆ ಗೊತ್ತಿರ್ಬೋದು, ಆ ದಳದಲ್ಲಿದ್ರು ಅವಾಗ ಗಲಾಟೆ ಮಾಡಿ ರಾಗಿ ದುಡ್ಡು ತರಿಸಿದ್ರು 1-2 ಕೋಟಿ ಆಸ್ತಿ. ಅದು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅದೇ ಕೆಲಸ ಈ ಸತಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕಂದ್ರೆ ಈಗ ಮೊನ್ನೆ ಮಿನಿಸ್ಟರ್ ಆಗಿರೋರು, ನಾವು ಅವ್ರಿಗೆ ಟೈಮ್ ಕೊಡ್ಬೇಕಾಗತ್ತೆ. ಇನ್ನು 6 ತಿಂಗಳು ತಾಳಿ ಟೈಮ್. ಒಟ್ಟಿಗೆ ಈ ಸತಿ ಏನು ಬೆಳೆ ಫೇಲ್ ಆಗಿದೆ, ಅದ್ರ ಜೊತೆ ಕಳ್ಳ ಬೀಜಗಳು ಏನು ಮಾರ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಮಟ್ಟ ಹಾಕ್ಬೇಕು. ಎರಡನೇದು ಏನು ಕೃಷಿ ಇಲಾಖೆ ಇದೆ, ಕೃಷಿ ಇಲಾಖೆ ಬಂದ್ ಮಾಡೋದು ಒಳ್ಳೇದು. ಕೃಷಿ ಇಲಾಖೆಯಿಂದ ಏನು ಲಾಭ ಇಲ್ಲ. ಅಲ್ಲಿ ಬಂದು ಗಂಟು ದುಡ್ಡೆಲ್ಲ ಹೊಡೆಯೋದು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿಗೆ ಹೊಡೆದು ಕೊಡೋದು. ಯಾವ ತರ ಸಬ್ಸಿಡಿ ಯಾವ ತರ ಬರುತ್ತೆ, ಹೆಂಗ್ ಮಾಡ್ಬೇಕು ಅನ್ನೋದು ಇವರೇ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಉದಾಹರಣೆಗಳು ಈ ಸತಿ ರಾಗಿ ಖರೀದಿನೇ ನಮಗೆ ಸಾಕ್ಷಿ. ಪಾಪ DCR ಕೈಲಿ ಏನು ಗೊತ್ತಿದ್ದಲೇ ಗೆಲ್ಸಿದ್ರು, ಕೊನೆ ಮಣ್ಣೆ ತುಂಬೇರಿ. DCR ಅದಕ್ಕೊಂದು ಸಮಿತಿ ಮಾಡಿದ್ದಾರೆ. ಇವತ್ತಾಗಿ ನಮ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಯಾವ ಗೋಡಲ್ಲಿ ಎಲ್ಲೆಲ್ಲಿ ಏನೇನು ಯಾವ ಮಳ್ಳು ಕಲ್ಲು ತುಂಬಿದ್ದಾರೆ ಅದು ಇಟ್ಕೊಡಿ ಅಂತ ನಮ್ಮ ಹತ್ರ ಬರ್ತಾ ಇಲ್ಲ. ಬಂದ್ರೆ ನಾವು ಇಟ್ಕೊಡ್ತೀವಿ. ಹಂಗಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಹಾಸನ ಜಿಲ್ಲೆ ರೈತರನ್ನ ಎಲ್ಲ ಮರ್ತಾರೆ ರಾಜಕಾರಣಿಗಳು ಪೂರ್ತಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲೆಕ್ಷನ್ ಬಂದಾಗ ಮಾತ್ರ ನಾವು ಅವ್ರಿಗೆ ಕಾಣಿಸ್ಕೊತೀವಿ ಹೊರತು. ಇವಾಗ ಹೊಸ್ತೆ ಮಿನಿಸ್ಟರ್ ಆಗಿದ್ದಾರೆ, ಇವಾಗ ಹೊಲಕ್ಕೆ ಹೋಗ್ತಾ ಇದಾರೆ ತುಳಿಂಗೇಗೌಡರು. ಸತಿ ಎಲ್ಲೂ ಬರ್ಲೇ ಇಲ್ಲ. ನಮಗ್ ಖುಷಿ ಆಗ್ತಾ ಐತೆ ಅವ್ರು ಬರ್ತಾ ಇರೋದು ಹೋಗ್ತಾ ಇರೋದು. ಆದಷ್ಟು ಈ ಸತಿ ರೈತರಿಗೆ ಬೆಳೆ ವಿಮೆ ಬೆಳೆ ಪರಿಹಾರ ಎರಡೂ ಆಗಬೇಕು. ಬೆಳೆ ವಿಮೆ ಇದೇ ಜಿಲ್ಲಾ ಅಧಿಕಾರಿಗಳು ಬೆಳೆ ವಿಮೆಯ ಕಂಪ್ನಿನೇ ಚೇಂಜ್ ಮಾಡಿಸಿದ್ರು. ಯಾಕೆ ಮಾಡಿಸಿದ್ರು ಅಂದ್ರೆ ವರ್ಷ ಅದ್ರಲ್ಲಿ ಇದ್ದಂತ ಮ್ಯಾನೇಜರ್ ಈಗ ದುಡ್ಡ ಪಂಚಾಯತಿಗೆ ಅವನೇ ಕಟ್ಕೆ ಬಿಡೋದು, ದುಡ್ಡ ಅವನೇ ತಗೊಂಡ. ರೈತರಿಗರ್ಧ ಅವನಿಗರ್ಧ. ಅವನ ಹೆಸರೇನು, ಅವನ ಹೆಸರು ನನ್ನ ಹತ್ರ ಇತ್ತು, ಅಲ್ಲಿರ್ಬೋದು ನೋಡಿ. ಎಲ್ಲಾ ತರ ಕಳ್ತನ ಮಾಡೋರು ಇವರೇ, ಕಳ್ತನ ತೋರಿಸ್ಕೊಂಡ್ರು ಇವರೇ ಕೃಷಿ ಇಲಾಖೆ. ಹಂಗಾಗಿ ಕೃಷಿ ಇಲಾಖೆ ಪೂರ್ತಿ ಬದಲಾವಣೆ ಆಗ್ಬೇಕು. ಎರಡನೇದು ಹಾಸನ ಜಿಲ್ಲೆಯಲ್ಲಿ ಸತಿ ಪರಿಹಾರನೇ ಬಂದಲ್ಲ, ಅದನ್ನ ಈ ಸತಿ ಜಿಲ್ಲೆ ಮಿನಿಸ್ಟರ್ ಕೊಡಿಸ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಂಗಾಗಿ ಇವತ್ತು ನಾವು 11ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಟ್ಯಾಕ್ಟರ್ ಕಾರ್ಯಕ್ರಮ ಮತ್ತೆ ರೈತರು DC ಆಫೀಸ್ ಹತ್ರ ಮುತ್ತಿಗೆ ಹಾಕಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 11ನೇ ತಾರೀಕು ನಾವು ಡಿಸೈಡ್ ಮಾಡಿದೀವಿ. ಈಗ ಹಳ್ಳಿಗಳಿಗೆಲ್ಲ ಹೋಗ್ತಾ ಇದೀವಿ. ಈಗ ನಾವು ಹಳ್ಳಿಗಳಿಗೆ ಹೋದ್ಮೇಲೆ ಇವರು ಬಾಯಿ ಬಿಡ್ತಾ ಇದಾರೆ, ಹೆಂಗೆ ಯಾವ ತರ ನಾವ್ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ಇವ್ರ ನಾಟಕಗಳು. 3 ಪಕ್ಷನೂ ಅಷ್ಟೇನೆ, ಆ ಪಕ್ಷ ಈ ಪಕ್ಷ ಅಂತ ದುಡ್ತಾ ಇಲ್ಲ. ನಾವು ಮಾತಾಡಿದ್ಮೇಲೆ ಅವ್ರು ಬಾಯಿ ಬಿಡ್ತಾರೆ. ನಾವು ಮಾಡಿದ್ರೆ 1 ತಿಂಗಳು 1.5 ತಿಂಗಳು ಆಯ್ತಾ ಪ್ರೆಸ್ ಮೀಟು ಜೋಳದ್ದು, 2 ತಿಂಗಳಾಯ್ತು. ಈಗ ನತ್ತು ರೇವಣ್ಣರು ಬಾಯಿ ಬಿಡ್ತಾರೆ, ಬೇರೆ ಪಾರ್ಟಿಯವ್ರು ಬಾಯಿ ಬಿಡ್ತಾರೆ. ಈಸ್ಟಿನವ್ರು ಎಲ್ಲೋ ಇದ್ರು. ಯಾಕೆ ಸುಳ್ಳು, ಬರೀ ಸುಳ್ಳು ಹೇಳಿಕೆ ಬರ್ತಾರೆ. ನಿಜವಾಗಿ ಆ ಜಾರಿ ತಂದ್ರೆ ನಮಗೂ ಒಂದು ಖುಷಿ. ಅವ್ರು ಜಾರಿ ತರಲ್ಲ ಅವರು ಯಾವಾಗ್ಲೂ. ಅವ್ರಿಗೆ ಅರ್ಧಂಬರ್ಧ ಉಳ್ಕಂದ್ರೆ ನೋಡಿ, ಯಾವತ್ತೂ ಪರಿಹಾರ ನಮಗೆ ಸಿಕ್ಕಲ್ಲ. ಪರಿಹಾರ ಬಂದ್ರೆ ಏನ್ ರಾಜಕಾರಣಿಗಳಿಗೆ ಸಿಕ್ಕುತ್ತೆ, ಅವ್ರು ರೈತರಿಗೆ ಸಿಕ್ಕಲ್ಲ. ಅವ್ರಿಗೆ ಸಿಕ್ಕದೆ 1 ರೂಪಾಯಿ ನಾಕಾಣಿ. ಹಂಗಾಗಿ ಸ್ನೇಹಿತರೆ, ಇವತ್ತು ನಮ್ಗೆ ಆ ಪಕ್ಷ ಈ ಪಕ್ಷ ಅಂತ ಕೇಳಲ್ಲ. ದಯವಿಟ್ಟು ಎಲ್ಲ ಪಕ್ಷದವರು ನಮಗೆ ರೈತರಿಗೆ ಅನುಕೂಲ ಮಾಡ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಾಪ ಅದೆಷ್ಟೋ ಸಾವಿರ ಆಟಕ್ಕೆ ದುಡ್ಡು ಹಾಕಿದ್ರು ಬೆಂಗಳೂರಲ್ಲಿ. ಇಲ್ಲಿ ರೈತರು ಸತ್ತು ಹೋಗ್ತಾ ಇದೀವಿ. ನಮ್ಗೊಂಚೂರು ಹಾಕ್ಬೋದಾಯ್ತು ಹಾಸನ ಜಿಲ್ಲೆಗೆ. ಸತಿ ತಮಗೆ ಗೊತ್ತಿದೆ.
ನೋಡಿ ಎಲ್ಲೆಲ್ಲಿ ಯಾವ ತರ ಹೊಡ್ಕೋಬೇಕು ಹೊಡಿಬೇಕು, ಹಿಂಗೆ ಓಟ ಕವರೇಜ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ರೈತರು ಬೇಕಾಗಿಲ್ಲ, ಜನಗಳ ಯಾವ ತರ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಚೆನ್ನಾಗಿ ಕಲ್ತಿದ್ದಾರೆ ಡ್ರಾಮಾಗಳು. ಹಂಗಾಗಿ ಈ ಸತಿ ಯಾವ ಡ್ರಾಮಾನು ನಡೆಯಲ್ಲ. ದಯವಿಟ್ಟು ರೈತರು ಏನು ಬೆಳೆ ಪರಿಹಾರ ಕೇಳ್ತಾ ಇದೀವಿ ಅದು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾವ್ ಹೇಳ್ತೀವಿ.